ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ನಮ್ಮಪ್ಪ ಬೆಳ್ಳಗಿನ ಹಿಮಾಲಯವಲ್ಲ, ಗಾಳಿ ಬಳೆ ಬೆಡೆ ಒಡ್ಡಿ ನಿಂತ ಪಶ್ಚಿಮ ಘಟ್ಟದ ಕಡಿದಾದ ಬೆಟ್ಟ. ಮೇಲು ಕೀಳಿನ ಕೆಸರ ಮೆತ್ತಲಿಲ್ಲ, ನಮ್ಮ ಕನಸುಗಳನ್ನೆಂದು ತುಳಿಯಲಿಲ್ಲ. ನಡೆ ಮುಂದೆ ಎಂದ ಅಪ್ಪ ಎಡವಿ ಬಿದ್ದಾಗ ಎದ್ದು ನಿಲ್ಲಿಸಿ. ವಿಡಂಬನೆ, ವಿಮರ್ಶೆ, ವ್ಯಂಗ್ಯ, ಟೀಕೆ ಎಂದೂ ಬರಿದಾಗದ ಬತ್ತಳಿ. ಸೈದ್ಧಾಂತಿಕ ಜಗಳ ಎಲ್ಲಿಯವರೆಗೆ, ಹೊಸ ವಿವಾದ ಹುಟ್ಟುವವರೆಗೆ. ನಂಬಿದ ತತ್ವಕ್ಕೆ ಯಾವತ್ತೂ ಬದ್ಧ, ಅನ್ನಲು ಅನಿಸಿಕೊಳ್ಳಲು ಸದಾ ಸಿದ್ಧ. ಹಾವು ಚೇಳಿನ ಕದನ, ಕುತೂಹಲದ ಕಥನ. ಕನ್ನಡಮ್ಮನ ಅಕ್ಷರ ದೀಪ, ಸರಳ ಜೀವಿ ಅಪರೂಪ. ಇಂದಿನ ಮಿತ್ರ, ನಾಡಿನ ಶತ್ರು, ಸೆಡ್ಡು ಹೊಡೆದವ ಮುಂದೊಮ್ಮೆ ಆಪ್ತ. ನಾವಂತೂ ಯಾವತ್ತೂ ನಿರ್ಲಿಪ್ತ, ಹಪಾಹಪಿ ಇಲ್ಲದ ಜೀವ. ಪುಸ್ತಕಗಳೇ ಜೀವನ, ತಣ್ಣಗಿನ ನೆರಳಿನ ದೊಡ್ಡ ಆಲದ ಮರ, ನಮ್ಮ ನೆತ್ತಿಗೆ ಯಾವತ್ತೂ ಆಸನ. ಕನ್ನಡ ಹೃದಯಗಳೇ, ನಿಮಗೆಲ್ಲ ನನ್ನ ನಮಸ್ಕಾರಗಳು. ವೇದಿಕೆ ಇವತ್ತು ಒಂದು ವಿಶೇಷ ಕಡೆಯಿಂದ ಕಂಗೊಳಿಸ್ತಾ ಇದೆ. ಚಲನಚಿತ್ರದ ತಾರೆಯರು ಇಲ್ಲಿ ಹಾಜರಾಗಿ ತಮ್ಮ ಕನ್ನಡ ಪ್ರೀತಿಯನ್ನ ವ್ಯಕ್ತಪಡಿಸೋ ಜೊತೆಗೆ ನಮ್ಮೆಲ್ಲರ ಜೊತೆ ಬೆರೆತು ನಮ್ಗೆ ಹೆಚ್ಚಿನ ಸಂತೋಷವನ್ನ ನೀಡಿದ್ದಾರೆ. ನಮ್ಮ ಸುಂದರಾಜ್ ಸರ್ ಇಲ್ಲಿ ಉಪಸ್ಥಿತರಿದ್ದಾರೆ. ಭಾರಿ ಖುಷಿ ಆಗ್ತೈತಪ್ಪ, ಎಲ್ಲಾರು ನೋಡಿದ್ರೆ ನಮ್ಗೆ ಬಹಳ ಖುಷಿ ಆಗ್ತದೆ. ಇವತ್ತಿನ ದಿನ ಈ ನಮ್ಮ ಚಂಪಾ ಸಿರಿಗನ್ನಡ ಪ್ರಶಸ್ತಿಯನ್ನ ಸ್ವೀಕರಿಸಿದಂತ ಶ್ರೀ ಸಾರಾ ಗೋವಿಂದ ಸರ್ಗೆ ನನ್ನ ಹೃದಯದ ಹೃದಯದ ಅಭಿನಂದನೆಗಳು. ಮತ್ತೆ ನಮ್ಮ ಜಯಮಾಲಾ ಮೇಡಮ್ ಅವರೆಲ್ಲ ನಮ್ಮ ಕನಸಿನ ಕನ್ಯೆಯರವರು. ಅವರು ನೋಡೋದಂದ್ರೆ ದೂರ ಆಗ್ತದೆ, ಕುತ್ಕೊಂಡು ಮಾತಾಡತ್ತೇವಲ್ಲ, ಅದು ಎಷ್ಟು ನಮ್ಗೆ ಖುಷಿ ಆಗ್ತಂದ್ರೆ, ನನಗೆ ಹೆಣ್ಣು ಮಕ್ಕಳು ಸಾಧನೆ ಮಾಡ್ಬೇಕನ್ನೋದೊಂದು ಹಠ ಬಹಳ. ನನಗೆ ಇದೇ ಒಂದು ಇದನ್ನ ತಲೆಯಾಗಿ ಇಟ್ಕೊಂಡು ನಾನು ಕಾರ್ಮಿಕ ಇಲಾಖೆಗೆ KS ಪಾಸ್ ಮಾಡಿ ನೌಕರಿ ಸೇರಿದಾಗ ಎಕ್ಸಿಕ್ಯೂಟಿವ್ ಫೀಲ್ಡ್ ನಲ್ಲಿ ಲೇಡೀಸ್ ಭಾಳ ಇರ್ಲಿಲ್ಲ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ. ಹೆಚ್ಚಾಗಿ ನಾನ್ ಎಕ್ಸಿಕ್ಯೂಟಿವ್, ಹೆಂಗೆ ಮನೆಯಲ್ಲಿ ಅಡಿಗೆ ಮನೆ ಇರ್ತೈತಲ್ಲ ಹಂಗೆ ಈ ನೌಕರಿಯಲ್ಲಿ ನಾನ್ ಎಕ್ಸಿಕ್ಯೂಟಿವ್ ಅಂತ ಎಲ್ಲಾ ಡಿಪಾರ್ಟ್ಮೆಂಟ್ ನಾಗ ಇರ್ತಾವ. ಅಲ್ಲಿ ಹೆಣ್ಮಕ್ಳನ್ನ ಹೆಚ್ಚಾಗಿ ಹಾಕೋದು ಒಂದು ಇದು ಇತ್ತು ನಮ್ಮಲ್ಲಿ. ನಾನು ಮೊದಲೇ ಸಲ ಅದರಲ್ಲಿ ಇಡೀ ರಾಜ್ಯ ಅಡ್ಡಾಡಿ ಬಂದೆ, ಅಟ್ಟಕ್ಕೆ ಬಿದ್ದು ಎಕ್ಸಿಕ್ಯೂಟಿವ್ ಮಾಡಿ ಬಂದೆ. ಯಾವಾಗ ಅಪ್ಪಾಗ ಆರಾಮಿಲ್ದಂಗ ಅವಾಗ ಅನಿವಾರ್ಯವಾಗಿ ಬೆಂಗಳೂರಿನಲ್ಲಿ ಇದ್ದ ಜಾಬ್ ಮಾಡ್ತಾ ಇದ್ದೀನಿ. ಎಲ್ಲೋದ್ರೂ ಅದನ್ನೇ ಹೇಳೋದು, ಈಗ 18 ವರ್ಷ ಆದ್ರೆ ಹೆಣ್ಮಕ್ಳಿಗೆ ಮದ್ವೆ ಮಾಡ್ಬೋದಂತ ಕಾಯ್ದೆ ಐತಲ್ಲ, ಹಂಗಂತೇಳಿ 18 ವರ್ಷ ತುಂಬಿ ಮಾನೇ ದಿನಾನೇ ಮದ್ವೆ ಮಾಡೋದಲ್ಲ, ಸಾಧನೆ ಮಾಡಕ್ ಬಿಡ್ಬೇಕು. ಅವ್ರನ್ನ ಅವ್ರ ಸೆರಗಿನಲ್ಲಿ ಇರ್ಬೇಕು. ನಮ್ಮ ಅಜ್ಜ ಹೇಳೋರು, ಊನಪ್ಪ ಇಜ್ಜಂಗಿ ಮಠ ಅಜ್ಜ, ಅವ್ರಿಗೆ 5 ಜನ ಹೆಣ್ಮಕ್ಳು. ಅನ್ನ ಅವ್ರ ಸೆರಗಿನಾಗ ಇರ್ಬೇಕು. ನೀ ಬರೇ ಕಾಲೇಜ್ಗೆ ಹೋಗ್ಬೋದಂತೇನು ಹೇಳೋದಿಲ್ಲ. ಯಾವ್ದೋ ಒಂದ್ ರೀತಿ, ಯಾವುದೇ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ತಮ್ಮ ಕಾಲ ಮೇಲೆ ತಾವು ನಿಂತು ಸಂಸಾರವನ್ನ ನಿಭಾಯಿಸುವಂತ ಒಂದು ಸಾಮರ್ಥ್ಯ ಅವ್ರ ಹೆಣ್ಮಕ್ಳಿಗೆ ಕೊಟ್ರು. ಅದೇ ಪರಂಪರೆ ಮುಂದುವರಿತು. ಮನೇಲಿ ಅಪ್ಪ ಅಂತ ಗೊತ್ತೇ ಇರ್ತಿಲ್ಲ, ಎಲ್ಲ ತುಂಬಾ ಪ್ರಗತಿಶೀಲ ಒಂದು ಸ್ವಭಾವ ಇರೋದ್ರಿಂದ ಎಲ್ಲಾ ರೀತಿ ನಮ್ಗೆ ಪ್ರೋತ್ಸಾಹ ಕೊಟ್ರು. ಅಪ್ಪನ ಒಂದೆರಡು ನೆನಪು ಹೇಳ್ಬೇಕಂದ್ರೆ, ನಾವು ಇನ್ನ ತೀರಾ ಸಣ್ಣವ್ರಿದ್ವಿ. ನನ್ಗೇನೊಂದು 6 ವರ್ಷಕ್ಕಿದ್ದೆ ಇಂಗ್ಲೆಂಡ್ಗೆ ಹೋಗ್ತಪ್ಪ. 1 ವರ್ಷ ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ಅವ್ರಿಗೆ BBC ಅಲ್ಲಿ ನೌಕರಿ ಕರೆದ್ರಂತೆ. ಈ ದಾಸಾಮಿ ಹಂಗೆಲ್ಲ ಧಾರವಾಡ ಬಿಟ್ಟು ಹೋಗೋದಲ್ಲ, ತಿರುಗಿ ಮತ್ತೆ ಬಂದು ಧಾರವಾಡದಲ್ಲೇ ಯೂನಿವರ್ಸಿಟಿಯಲ್ಲಿ ನೌಕರಿ ಸೇರಿದ್ರು. ಮತ್ತೆ ಹೆಂಗಿದ್ರೋ ಗೊತ್ತಿಲ್ಲ, ಏನ ಅರೆ ನಾಸ್ತಿಕ ಇದ್ರು ಅರೆ ಆಸ್ತಿಕ ಇದ್ರೋ ಗೊತ್ತಿಲ್ಲ. ಆದ್ರೆ ಇಂಗ್ಲೆಂಡ್ ನಿಂದ ಬಂದಿಂದಂದ್ರು ಪಕ್ಕ ನಾಸ್ತಿಕ ಆಗ್ಬಿಟ್ರು.
ಅದ್ ಹೆಂಗೆ ಅಂದ್ರೆ ಹೋಗ್ಲಿ ತನ್ನ ಮಟ್ಟಿದ್ದ ಇದ್ರೆ ಅದೊಂಥರ ಇಲ್ಲಿ ಎಲ್ಲಾನು ತಡವೋದ ಸ್ವಾಮಿಯನ್ನ ತಡವೋದ ಆ ಈ ನಮ್ಮ ರಾಜಕಾರಣಿಗಳಂದ್ರೂ ಸಹ್ಯ ನೀನು ಸ್ವಾಮಿಯರಿಗೆ ಇದು ಮಾಡೋದು. ನಮ್ಮ ಉತ್ತರ ಕರ್ನಾಟಕದ ಸ್ವಾಮಿಯರ್ ಅಂದ್ರೆ ಬಾರಿ ಸ್ಟ್ರಾಂಗ್ ಅವ್ರು, ನಿಮ್ಗ ಗೊತ್ತೈತಿ. ಒಂದು ಗೌರ್ಮೆಂಟ್ ಇಳಿಸ್ತಾರ ಹತ್ತಿಸ್ತಾರ ಏನ್ ಬೇಕು ಅವ್ರು ಮಠದಾಗ ಎಷ್ಟು ಹೊತ್ತಿರ್ತಾರೋ ಇದ್ರಾಗ ಬಾಳ ಇರ್ತಾರೆ. ಆಮೇಲೆ ಆಸ್ತಿ ಬಾಳ ಸರ್ ಅಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಜಮೀನು ಬಂದಿದ್ದು ಕಾಲೇಜ್ ಸೇವೆ ಮಾಡ್ತಾರೆ, ವಿದ್ಯೆ ಸೇವೆ ಮಾಡ್ತಾರೆ. ನಾವು ಇಲ್ಲಂತ ಹೇಳೋದಿಲ್ಲ. ಇದು ನಮ್ಮ ಅಪ್ಪ 3000 ಮಠದ ಜಗದ್ಗುರುಗೆ 3000 ಜಗದ್ಗುರು ಅನ್ನೋದು. ಈಗ ತಡೆಯು ಬಿಡೋದಪ್ಪ. ಈ ಪೇಜಾವರ ಸ್ವಾಮಿಯನ್ನ ತಡೋದು ಒಬ್ರು ಉಳಿತಿರ್ಲಿಲ್ಲ. ಆಮೇಲೆ ಇವ್ರು ಬಂದಿದ್ರಲ್ಲ ಕೋರರು ಗುರುಡಿ ಸಾಯಿಬಾಬಾ ಆ ಸಾಯಿಬಾಬಾ ಇವ್ರು ಈ ಚಂಪಾ ಅಂದ್ರೆ ಯಾರದ್ದು ಗೊತ್ತಿದ್ದ ಇಲ್ವ. ಈ ಅಪ್ಪತ್ತು ಫುಲ್ ತೆಗ್ದ ಬಿಡ್ತು ಸಾಯಿಬಾಬಾ ಅಂತ. ಇದು ಈ ತರ ಆಮೇಲೆ ಒಂದು ಕುದುರೆ ಮೂರ್ತಿ ಸ್ವಾಮಿ ಪ್ರಕರಣ ಅಂತ ಆಯ್ತು. ಅವಾಗ ಇವ್ರಿಗೆಲ್ಲ ಗೊತ್ತಿರ್ತತಿ. ಏನೋ ಒಂದ್ ಹೆಣ್ಮಕ್ಳು ಗೊತ್ತಾಗ್ತದ ಕುದುರೆ ಮೂರ್ತಿ ಸ್ವಾಮಿದ. ಆ ಯಪ್ಪ ತಡವಿದ್ರ ತಗ ಮನಿಗೆ ಥ್ರೆಟನಿಂಗ್ ಲೆಟರ್ಸ್ ಬರಕ, ಫೋನ್ ಲ್ಯಾಂಡ್ಲೈನ್ ಬಂದಿಂದ ಥ್ರೆಟನಿಂಗ್ ಕಾಲ್ಸು ಬರಕ. ಅದೇ ರೀತಿ ಬೆಳಗಾವಿ ಹೋರಾಟ, ಅದಕ್ಕಿಂತ ಮುಂಚೆ ಗೋಕಾಕ್ ವರ್ದಿದಂತ ನಿಮ್ಗೆ ಗೊತ್ತಿದೆ. ಅದಕ್ಕಿಂತ ಮುಂಚೆ ಎಮರ್ಜೆನ್ಸಿ ಇದು ಆದ್ರೆ ಈ ಮನುಷ್ಯ ಎಷ್ಟು ಕದ್ದ ಹಾಕ್ಬೇಕಂದ್ರೆ ಆಕೆ ಇಂದಿರಾ ಗಾಂಧಿ ಅಲ್ಲಿಂದ ಆರ್ಡರ್ ಮಾಡಿದ್ಲ. ದೇವರಾಜ್ ಅರಸು ಬಿಟ್ಟಿದ್ರಕ್ಕೆ ಬೇಡ ನಮ್ಮ ಹುಡುಗ ಅಂದ್ರೆ ಇವ್ರ ಅಪ್ಪನ ಅಪ್ಪ ರಾಜಕೀಯದಾಗಿದ್ರು ಬಿಟ್ಟಿದ್ರಂತೆ. ಆಕೆ ಅಲ್ಲಿಂದ ಆರ್ಡರ್ ಮಾಡಾಳ, ಅರೆಸ್ಟ್ ದಟ್ ಧಾರವಾಡ ಪ್ರೊಫೆಸರ್ ಇಮಿಡಿಯೇಟ್ಲಿ. ಅದೇನ್ ವಿಚಿತ್ರ ಅಂದ್ರೆ ಪೊಲೀಸ್ ಸ್ಟೇಷನ್ ನಮ್ಮ ಮನೆ ಪಕ್ಕನೆ. ಅವ್ರು ದಿನ ಬೆಳೆದ್ರೆ ಈಗೆಲ್ಲ ಚೆನ್ನಾಗಿ ಬಿಲ್ಡಿಂಗ್ ಎಲ್ಲ ಮಾಡ್ಕೊಂಡಾರೆ. ಅವಾಗ ದಿನ ಬೆಳೆದ್ರೆ ನಮ್ಮ ಮನೆಗೆ ಬರೋದು ಅವ್ರು ನೀರು ಒಯ್ಯಕ್ಕೆ, ಸಾಹೇಬ್ರಿಗೆ ನೀರು ಒಯ್ಯಕ್ಕೆ. ಅಂತವ್ರು ಪಾಪ ಅವರು ಸಣ್ಣ ಮುಖ ಮಾಡ್ಕೊಂಡು ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಯಾಕೆ ದೊಡ್ಡ ಕಥೆ. 1 ತಿಂಗಳ ಅಲ್ಲೇ ಒಳಗೆ ಜೈಲಿನ ಕಣ್ಣಿಗೆ ಈತ ಸಣ್ಣ ಇರುತ್ತೆ. ಆದ್ರೆ ನಮ್ಗೆ ಆ ದೃಶ್ಯ ಯಾವುದು ಬರ್ತೀರ. ಅಂತ ಒಂದು ಹೋರಾಟದ ಹೋರಾಟದ ಈಗ ಮುಗಿತ್ ಅನ್ನಂಗಿಲ್ಲ. ಒಂದೇನು ಸುಮ್ಮನೆ ಕೂತಿರ್ತೀರ ಅಲ್ಲಂ ಪ್ರಭು ಬೆಟ್ಟದೂರಲ್ಲಿ ಯಾರ ಫೋನ್ ಮಾಡೋದು ಮತ್ತೊಂದು ಯಾವ್ದಾರ ಹಚ್ಕೊಡೋದು ಹೋರಾಟ. ನಮ್ಮ ಅವು ಕೂತ್ಕೊಂಡು ಅವ್ರಿಗೆ ಬೈಯೋದು. ಇದೇ ರೀತಿ ಬದುಕಿ ಇನ್ನೇನು ಧಾರವಾಡ ಬಿಡಕ್ಕೆ ಇಲ್ಲ. ಅಷ್ಟ್ರ ಮಟ್ಟಿಗೆ ಧಾರವಾಡ ವಿಭಾಜ್ಯ ಹಂಗಾಗಿತ್ತು ಅಪ್ಪ. ಅದ್ ಹೆಂಗೆ ಇಲ್ಲಿ ಕನ್ನಡ ಪ್ರಾಧಿಕಾರ ಅಧ್ಯಕ್ಷರಾಗಿ ಈ ಬೆಂಗಳೂರು ಸೇರಿದಂತೂ ಫುಲ್ ಅದೇನ ಕಾಮನ್ ಆಗ್ಬಿಟ್ಟು ಹೋರಾಟ. ಅದ್ ಎಷ್ಟ್ರ ಮಟ್ಟಿಗೆ ಆಯ್ತು ಅಂದ್ರೆ ಯಾವಾಗಾರ ನಮ್ಮ ಅಪ್ಪ ಇನ್ನ ಮನಿಗ್ ಬಂದಿಲ್ಲಲ್ಲ ಅಂತ ನಮ್ಮ ಅವ್ಗಂದ್ರೆ ಅಲ್ಲೆಲ್ಲ ಪೊಲೀಸ್ ಸ್ಟೇಷನ್ ತಕ್ಕ ಕೂತಿರ್ತಾನ ಕೂಡ. ಆಮೇಲೆ ಆಮೇಲೆ ಬಿಡ್ತಾರ ಬಿಡ ಬರ್ತಾನ ನಮ್ಮವ್ವ ಅಂದ್ರೆ ಅಪ್ಪನ ಅಕ್ಕನ ಮಗಳ ಹಿಂಗ್ ಬಂದಿದ್ದ ಅಂತ ರೀ ಅನ್ನೋದ ಮನ್ಯಾಗೆಲ್ಲ ಹಚ್ಚಿ ತೊಳೆಯೋದ. ಹೀಗೆ ಈ ತರ ಮತ್ತೆ ಹಿಂಗಾಗಿ ಹೆಚ್ಚಾಗಿ ಅವ್ವನ ನಮ್ದೆಲ್ಲ ಜವಾಬ್ದಾರಿ ತಕೊಂಡ ನಮ್ಮನ್ನ ಬೆಳೆಸಿದ್ವಿ. ಇಂತ ಅಪ್ಪ ಒಮ್ಮೆ ಮೈಸೂರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ್ರಲ್ಲ. ನಾನು ಅಷ್ಟಾಗಿ ಮೈಸೂರಾಗಿದ್ದೆ, ಹುಬ್ಳಿ ಟ್ರಾನ್ಸ್ಫರ್ ಆಗಿದ್ದೆ. ಓದಿ ಮೈಸೂರಿಗೆ. ನನಗೆ ಪ್ರಧಾನ ಕವಿಗೋಷ್ಠಿಯಲ್ಲಿ ಒಂದು ಕವನ ಓದೋದು ಒಂದು ಅವಕಾಶ ಕೊಟ್ರು. ಅವಾಗ ಒಂದು ಕವನ ಬರ್ದೆ, ಅದಕ್ಕಂತೆ ಬಂದೆ. ಅದನ್ನ ಓದ್ತೇನೆ, ಕೇಳಿದೆ. ಅದ್ ಯಾರಿಗೂ ಅಪ್ಪಗೂ ತೋರಿಸಿದ್ದಿಲ್ಲ, ಯಾರಿಗೂ ತೋರಿಸಿದ್ದಿಲ್ಲ ಬೇಕಂತೆ. ಅಪ್ಪ ಕವನದ ಶೀರ್ಷಿಕೆನೆ ಅಪ್ಪ. ನಮ್ಮಪ್ಪ ಬೆಳ್ಳಗಿನ ಹಿಮಾಲಯವಲ್ಲ, ನಮ್ಮಪ್ಪ ಬೆಳ್ಳಗಿನ ಹಿಮಾಲಯವಲ್ಲ, ಗಾಳಿ ಬಳೆ ಬೆಡೆ ಒಡ್ಡಿ ನಿಂತ ಪಶ್ಚಿಮ ಘಟ್ಟದ ಕಡಿದಾದ ಬೆಟ್ಟ. ಈ ನಮ್ಮಪ್ಪ ಹೆಂಗೆ ನಮ್ಮನ್ನು ಬೆಳೆಸಿದ್ರಂದ್ರೆ ಮೇಲು ಕೀಳಿನ ಕೆಸರ ಬೆತ್ತಲಿಲ್ಲ, ನಮ್ಮ ಕನಸುಗಳನ್ನೆಂದು ತುಳಿಯಲಿಲ್ಲ. ನಡೆ ಮುಂದೆ ಎಂದ ಅಪ್ಪ
ಎಡವಿ ಬಿದ್ದಾಗ ಎದ್ದು ನಿಲ್ಲಿಸಿ. ವಿಡಂಬನೆ, ವಿಮರ್ಶೆ, ವ್ಯಂಗ್ಯ, ಟೀಕೆ ಎಂದೂ ಬರಿದಾಗದ ಬತ್ತಳಿಕೆ, ಸೈದ್ಧಾಂತಿಕ ಜಗಳ ಎಲ್ಲಿಯವರೆಗೆ, ಹೊಸ ವಿವಾದ ಹುಟ್ಟುವವರೆಗೆ. ನಂಬಿದ ತತ್ವಕ್ಕೆ ಯಾವತ್ತೂ ಬದ್ಧ, ನಂಬಿದ ತತ್ವಕ್ಕೆ ಯಾವತ್ತೂ ಬದ್ಧ, ಅನ್ನಲು ಅನಿಸಿಕೊಳ್ಳಲು ಸದಾ ಸಿದ್ಧ. ನಾವು ಚೇಳಿನ ಕದನ, ಕುತೂಹಲದ ಕಥನ. ಕನ್ನಡಮ್ಮನ ಅಕ್ಷರ ದೀಪ, ಸರಳ ಜೀವಿ ಅಪರೂಪ. ಕನ್ನಡಮ್ಮನ ಅಕ್ಷರ ದೀಪ, ಸರಳ ಜೀವಿ ಅಪರೂಪ. ಇಂದಿನ ಮಿತ್ರ, ನಾಳಿನ ಶತ್ರು. ಒಂದ್ 3 ಮಂದಿ ಹೆಸರಷ್ಟೇ ಹೇಳ್ಬೋದು ನಾವು, ಫ್ರೆಂಡ್ಲಿ ಇದ್ದಿದ್ದು ಕೊನೆ ತನಕ. ಆಮೇಲೆ ಹೇಳ್ತೀವಿ. ಇಂದಿನ ಮಿತ್ರ, ನಾಳಿನ ಶತ್ರು. ಸೆಡ್ಡು ಹೊಡೆದವ ಮುಂದೊಮ್ಮೆ ಆಪ್ತ, ಸೆಡ್ಡು ಹೊಡೆದವ ಯಾವತ್ತು ಮುಂದೊಮ್ಮೆ ಆಪ್ತ, ಸೆಡ್ಡು ಹೊಡೆದವ ಮುಂದೊಮ್ಮೆ ಆಪ್ತ. ನಾವಂತೂ ಯಾವತ್ತೂ ನಿರ್ಲಿಪ್ತ. ಹಪಾಹಪಿ ಇಲ್ಲದ ಜೀವ, ಪುಸ್ತಕಗಳೇ ಜೀವನ. ತಣ್ಣಗಿನ ನೆರಳಿನ ದೊಡ್ಡ ಆಲದ ಮರ, ನಮ್ಮ ನೆತ್ತಿಗೆ ಯಾವತ್ತೂ ಆಸನ. ತಣ್ಣಗಿನ ನೆರಳಿನ ದೊಡ್ಡ ಆಲದ ಮರ, ನಮ್ಮ ನೆತ್ತಿಗೆ ಯಾವತ್ತೂ ಆಸನ. ಇವತ್ತು ಆ ಮರದ ನೆರಳು ನಮ್ಗಿದ್ದಂಗಾಗಿ 4 ವರ್ಷದ ಮೇಲಾಯ್ತು. ಜಾತಸ್ಯ ಮರಣಂ ಧ್ರುವಂ ಅನ್ನೋ ಗೊತ್ತಿರೋರ ತಿಳಿದೋರ ಎಲ್ಲ ನಾವು. ಇವತ್ತಿಗೆ ನಾನು ಈ ಸ್ಥಿತಿಯಲ್ಲಿ ಒಂದು ತಕ್ಕ ಮಟ್ಟಿಗೆ ಬದುಕೇನಂದ್ರೆ ನನ್ನ ಫ್ರೆಂಡ್ಸ್ ಕಾರಣ. ತುಂಬಾ ಸಫರ್ ಆಗಿದೆ. ಅಪ್ಪ ಹೋಗಿ ಬಹಳ ಸಫರ್ ಆಗಿದೆ. ಫ್ರೆಂಡ್ಸು, ಮಗ, ನಮ್ಮವ್ವ ಎಲ್ಲ ನನ್ ಸಮಾಧಾನ ಮಾಡೋದು ಅವ್ರದ್ದೊಂದು ಕೆಲಸ. ಹಿಂಗಾಗ್ಬಿಟ್ಟಂತೆ ಜೀವನ. ಇರ್ಲಿ, ನಮ್ಮ ಎಸ್.ಜಿ. ಸಿದ್ದರಾಮಯ್ಯ ಸರ್ ಒಬ್ರು ಇದು ಶಂಕರ್ ರುಗಾರ್ರು, ಅಲ್ಲಪ್ರಭು ಬೆಡ್ಡೂರರು, ಸತೀಶ್ ಕುಲಕರ್ಣಿ ಅಂತ ಹಾವೇರಿ ಆಯ್ತಲ್ಲ ಅವರು. ಇವ್ರು ಯಾವತ್ತು ಅಪ್ಪನ್ ಕೂಡ ಜಗಳ ಆಡ್ದಂಗ ಬ್ಯಾಲೆನ್ಸ್ ಮಾಡ್ಕೊಂತ ಬಂದರು. ಅವರ ಬ್ಯಾಲೆನ್ಸ್ ಮಾಡ್ಯಾರ ಬಹುಶಃ ಹೇಳಿದ ಬಟ್ ಆಯ್ತು. ಈಗ ಒಂದು ವಿಷಯಾಂತರ ಮಾಡ್ತೇನೆ. ಈಗ ಮೇಡಮ್ ಮಾತಾಡ್ತಾ ಇದ್ರು, ಸಿನಿ ಕಲಾವಿದರಿಗೆ ಅಂತಾನೆ ಒಂದು ಹೊಸ ಕಾಯ್ದೆ ತಂದೇವಿ ಕಾರ್ಮಿಕ ಇಲಾಖೆಯಿಂದ. ಸಿನಿ ಮತ್ತು ಇತರೆ ಸಾಂಸ್ಕೃತಿಕ ಕಲಾವಿದರು ಅಂತ ಸೇರ್ಸೇವ್ ಮೇಡಮ್. ಯಾಕೆಂದ್ರೆ ಈ ನಮ್ಮ ಉತ್ತರ ಕರ್ನಾಟಕದ ನಾಟಕ ಕಂಪನಿಯರ ಅಲ್ಲೆಲ್ಲ ಮಾಡೋರು ಇನ್ನೂ ತೀರಾ ಹೀನ ಸ್ಥಿತಿಯಾಗಿದ್ದಾರೆ. ತುಂಬಾ ಅವ್ರ ಬೆಟ್ಟಗಕ್ಕೆ ಇಲ್ಲಿ ರಂಗಮಂದಿರ ಐತಲ್ಲ, ಇದ್ರ ಹತ್ರ ಮಾರ್ಕೆಟ್ ಹತ್ರ ಅಲ್ಲಿ ಹೋಗಿದ್ದೆ. ಗಾಂಧಿನಗರ ಎಲ್ಲಿ ಐತಲ್ರಿ, ವೀರಣ್ಣಕ್ಕೆ ಹೋಗಿದ್ದೆ, ನಾನೇ ಹೋಗಿದ್ದೆ. ಇದೆಲ್ಲ ಕಾಯ್ದೆ ಹಿರೇತನ ಮಾಡ್ಬೇಕು, ನಾನೇ ಮಾಡ್ಬೇಕಿದ್ದು ಕಾಯ್ದೆ ಎಲ್ಲ. ಒಂದು ಫಿಲ್ಮ್ ಮಾಡ್ಕೊಂಡು ಮಾಡಿದ್ ನಾವು. ಅವ್ರ ಸ್ಥಿತಿ ನೋಡಿದ್ರೆ ಬಹಳ ನಮಗ ಬೇಜಾರ. ಅದಕ್ಕೆ ಅವ್ರನ್ನ ಸೇರ್ಸಿದ್ವಿ. ಈ ಕಾಯ್ದೆ ಮಾಡಕ ನಮಗೊಂದು ಕಷ್ಟ ಬಂತು. ಸೆಸ್ ಎಲ್ಲಿಂದ ಸಂಗ್ರಹ ಮಾಡ್ಬೇಕು, ಅವ್ರ ಇದಕ್ಕೆ ಸೆಸ್ ಬೇಕಲ್ವಾ, ಎಲ್ಲಿಂದ ಸಂಗ್ರಹ ಮಾಡಕಂತ ಬಹಳ ರೀತಿ ವಿಚಾರ ಮಾಡಿ ಈಗ ಸದ್ಯ ಚಲನಚಿತ್ರ ಮಂದಿರಗಳ ಟಿಕೆಟ್ ಮೇಲೆ 2% ಸೆಸ್ ಹಾಕಿ, ಇದರಿಂದ ಕ್ಯಾಮ್ರಾಮನ್ಗಳಿಂದ ಹಿಡ್ಕೊಂಡು ಇದು ಎಲ್ಲರಿಗೂ ಉಪಯೋಗ ಆಗುವಂತ ಒಂದು ಆಕ್ಟ್ ಅನ್ನ ನಾವು ಮಾಡೇವಿ. ಆದ್ರೆ ನಿಮ್ಗೆ ಇತ್ತೀಚೆಗೆ ಗೊತ್ತಿರಬೇಕು, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತ 4 ಲೇಬರ್ ಕೋಡ್ಗಳು. ಇದೇನು ಶತಮಾನದ ಹೋರಾಟ ಮಾಡಿ ಒಂದು 42 ಕಾರ್ಮಿಕ ಕಾಯ್ದೆ ತಂದಿದ್ರಲ್ಲ, ಅವನ್ನೆಲ್ಲಾನು ಅಲ್ಲಗಳೆದು ನಾಶ ಮಾಡಿ 4 ಲೇಬರ್ ಕೋಡ್ಗಳನ್ನ ತಂದಾರ. ಇದಕ್ಕೂ ನಿಯಮಗಳನ್ನ ರಚಿಸ್ತಾ ಇದ್ದೇವೆ, ನಾವ ರಚಿಸ್ತೀವಿ. ಇದು ಜಾರಿಗೆ ಬಂದಿದ್ದು ಈ ಕಾಯ್ದೆಗಳದ ಹೆಂಗಿರ್ತೈತಿ ಅಂತ ಈ ಇನ್ನೊಂದು ಗೊತ್ತಿಲ್ಲ ಮೇಡಮ್. ಆದ್ರೆ ಎಲ್ಲ ರೀತಿಯಿಂದ ನಾವು ಅದನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ